ಸದನದಲ್ಲಿ ಬಿಜೆಪಿ ಸದಸ್ಯರಿಂದ ಪ್ಲೇ ಕಾರ್ಡ್ ಪ್ರದರ್ಶನ ಕೂಡ ಆಗಿದೆ. ಪ್ಲೇ ಕಾರ್ಡ್ ಪ್ರದರ್ಶಿಸಿದಂತೆ ಸದಸ್ಯರಿಗೆ ಸಭಾಪತಿ ವಾರ್ನ್ ಮಾಡಿದ್ದಾರೆ, ಪ್ರದರ್ಶಿಸಬೇಡಿ ಅಂತ ಹೇಳಿದ್ದಾರೆ. ಇದು ಪ್ಲೇ ಕಾರ್ಡ್ ಅಲ್ಲ, ಫೈಲ್ ಮೇಲೆ ಬರೆತಂದಿದ್ದು. ಸಭಾಪತಿ ಸಲೀಂ ಅವರ ಆಕ್ಷೇಪಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. 187 ಕೋಟಿ ಲೂಟಿ ಅಂತ ಬರೆದಿರುವಂತಹ ಫೈಲ್ಗಳ ಪ್ರದರ್ಶನ. ವಿಪಕ್ಷದ ಸದಸ್ಯರ ನಡೆಗೆ ಸಭಾಪತಿ ಸಲೀಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೀವೇ ನಿಮ್ಮ ನಡೆ ಸರಿಪಡಿಸಿಕೊಳ್ಳಿ ಅಂತ ಸಲೀಂ ಸೂಚನೆ ಕೊಟ್ಟಿದ್ದಾರೆ. ಈ ರೀತಿ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಇವು ಪ್ಲೇ ಕಾರ್ಡ್ಗಳಲ್ಲ, ಫೈಲ್ಗಳ ಮೇಲೆ ಬರ್ಕೊಂಡ್ ಬಂದಿದ್ದೀವಿ, 187 ಕೋಟಿ ಲೂಟಿ ಅಂತ ಹೇಳಿ ಅಂತ ವಿಪಕ್ಷ ಸದಸ್ಯರು ಉತ್ತರ ಕೊಟ್ಟಿದ್ದಾರೆ. ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಇಲ್ಲಿ ಯಾರು ಕೂಡ ಪ್ಲೇ ಕಾರ್ಡ್ ತಗೊಂಡ್ ಬರಬಾರ್ದು ಅಂತ ನಾವು ಯಾವಾಗಲೇ ಹೇಳಿದ್ದೀನಿ. ಆದ್ರೂ ಕೂಡ ಅದನ್ನ ವೈಲೇಟ್ ಮಾಡಿದ್ದೀರಾ. ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಇಲ್ಲಿ ಯಾರು ಕೂಡ ಪ್ಲೇ ಕಾರ್ಡ್ ತಗೊಂಡ್ ಬರಬಾರ್ದು ಅಂತ ನಾವು ಯಾವಾಗಲೇ ಹೇಳಿದ್ದೀನಿ. ಆದ್ರೂ ಕೂಡ ಅದನ್ನ ವೈಲೇಟ್ ಮಾಡಿದ್ದೀರಾ. ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಇಲ್ಲಿ ಯಾರು ಕೂಡ ಪ್ಲೇ ಕಾರ್ಡ್ ತಗೊಂಡ್ ಬರಬಾರ್ದು ಅಂತ ನಾವು ಯಾವಾಗಲೇ ಹೇಳಿದ್ದೀನಿ. ಆದ್ರೂ ಕೂಡ ಅದನ್ನ ವೈಲೇಟ್ ಮಾಡಿದ್ದೀರಾ. ನಾನು ಮೊನ್ನೆ ನಿಮ್ಗೆ ಹೇಳಿದೆ, ಇಲ್ಲಿ ಯಾರು ಕೂಡ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿದು ಕುಳಿತಿರೋದು, ರಾಜೀನಾಮೆ ಕೊಡಲೇಬೇಕು ಅಂತ ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷಗಳ ಗಲಾಟೆ ಗದ್ದಲ ಜೋರಾಗಿದೆ. ಪರಿಷತ್ ಕಲಾಪವನ್ನು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪ್ರತಿಪಕ್ಷಗಳು ಪಟ್ಟು ಹಿಡಿದು ಗಲಾಟೆ ಗದ್ದಲ ಜೋರಾದ ಹಿನ್ನೆಲೆ ಈಗ ಪರಿಷತ್ನ ಕಲಾಪವನ್ನು ಕೂಡ ಸೋಮವಾರಕ್ಕೆ ಮುಂದೂಡಲಾಗಿದೆ. ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಲಾಗಿರೋದು. ಈಗಾಗಲೇ ವಿಧಾನಸಭೆ ಕಲಾಪವನ್ನು 11 ಗಂಟೆಗೆ ಮುಂದೂಡಲಾಗಿದೆ ಸೋಮವಾರ. ಈ ಕಡೆ ವಿಧಾನ ಪರಿಷತ್ನ ಕಲಾಪವನ್ನು ಕೂಡ ಸೋಮವಾರ 11 ಗಂಟೆಗೆ ಮುಂದೂಡಲಾಗಿದೆ. ಕಾರಣ ಪ್ರತಿಪಕ್ಷಗಳ ಗದ್ದಲ ಗಲಾಟೆ ಜೋರಾಯಿತು. ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು, ಕಳಂಕಿತ ವ್ಯಕ್ತಿ ಸಚಿವ ಸ್ಥಾನದಲ್ಲಿ ಮುಂದುವರಿಯುವುದಕ್ಕೆ ಯೋಗ್ಯ ಅಲ್ಲ, ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಘೋಷಣೆಗಳನ್ನು ಕೂಗ್ತಾ ಗದ್ದಲ ಗಲಾಟೆಯನ್ನ ಜೋರು ಮಾಡ್ತಾ ಇದ್ದಂತೆ ಸಭಾಪತಿಗಳು ಈಗ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಪರಿಷತ್ ಕಲಾಪವನ್ನ ಮುಂದೂಡಿದ್ದಾರೆ.